ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಏನಿದೆ ಅದು ಈ ದೇಶದ ಜಾತ್ಯತೀತತೆ ಮೇಲೆ ಮಾಡುವಂತ ಒಂದು ದಾಳಿಯಾಗಿದೆ. ಭ್ರಷ್ಟಾಚಾರವನ್ನು ಅವರು ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಅನ್ನು ಮಾಡ್ಲಿಕ್ಕೆ ಅವರು ಕಪ್ಪು ಹಣ ಇದೆ, ಭ್ರಷ್ಟಾಚಾರ ಇದೆ, ಅದನ್ನ ನಾವು ಇವತ್ತು ಆ ಕಪ್ಪು ಹಣವನ್ನು ತೆಗಿಲಿಕ್ಕೆ ಡಿಮಾನಿಟೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ರಾತ್ರೋರಾತ್ರಿ ಸುಮಾರು 86% ಹಣವನ್ನು ಅವರು ಕಂಟ್ರೋಲ್ ಮಾಡಿದ್ರು. ಅದನ್ನು ಅವರು ಚಾಲ್ತಿಯಲ್ಲಿರ್ತಕ್ಕ ಹಣವನ್ನು ನಿಲ್ಲಿಸಿದ್ರು. GST ಅನ್ನು ಸಹ ಅವರು ಈ ಭ್ರಷ್ಟಾಚಾರ ರೀಸನ್ ಅನ್ನು ಕೊಟ್ಟು ಅವರು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳಿ ಅವರು GST ಅನ್ನು ಹೇಳಿದ್ರು. ಎಲ್ಲಿ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಆಯ್ತು ಅಂತ ಹೇಳಿದ್ರೆ, ಇವತ್ತು ಡಬಲ್ ಟ್ಯಾಕ್ಸ್ ಗಳನ್ನು ಕಟ್ಟುವಂತ ಇನ್ನೊಂದು ಜಟಿಲ ಮತ್ತು ಸಂಕೀರ್ಣ ವ್ಯವಸ್ಥೆಯನ್ನು ಆ ಟ್ಯಾಕ್ಸ್ ನಿರ್ಮಾಣ ಮಾಡಿತು. ಆ GST ಅನ್ನು ತರುವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಾ ಇದ್ದೇವೆ ಅಂತ ಹೇಳಿದ್ರು. ಇವತ್ತು GST ಅನ್ನು ಬಿಜೆಪಿಯೇತರ ರಾಜ್ಯಗಳಲ್ಲಿ ಸರ್ಕಾರಗಳನ್ನು ಬಡಿಲಿಕ್ಕೆ ಅವರು ಆಸ್ ಎ ಟೂಲ್, ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಕೇಂದ್ರ ಸರ್ಕಾರ ಈಗಾಗಲೇ ವಕ್ಫ್ ಮಸೂದೆಯನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಿಂದ ಅಂಗೀಕಾರ ಮಾಡಿದೆ. ಲೋಕಸಭೆಯಲ್ಲಿ 288 ಸದಸ್ಯರು ಇದರ ಪರವಾಗಿ ಮತ ಚಲಾಯಿಸಿದ್ರೆ 232 ಸದಸ್ಯರು ಇದರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ರಾಜ್ಯಸಭೆಯಲ್ಲಿ 128 ಸದಸ್ಯರು ಇದರ ಪರವಾಗಿ ಮತ ಚಲಾಯಿಸಿದ್ರೆ ಸುಮಾರು 95 ಸದಸ್ಯರು ಇದರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಈ ಮಸೂದೆಯ ಸುತ್ತಮುತ್ತ ಹಲವಾರು ಚರ್ಚೆಗಳೆಲ್ಲ ನಡೀತಾ ಇದ್ದಾವೆ. ಈ ವಕ್ಫ್ ಅಮೆಂಡ್ಮೆಂಟ್ ಅನ್ನು, ವಕ್ಫ್ ಅನ್ನು ಅಂಗೀಕಾರಗೊಳಿಸಬೇಕು ಅಂತ ಹೇಳಿ ಹಲವಾರು ಚರ್ಚೆಗಳಿದಾವೆ. ಮತ್ತು ವಕ್ಫ್ ಈಗಾಗಲೇ ಇರುವಂತ ಯಥಾಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿನೂ ಸಹ ಹಲವಾರು ಜನರು ಇದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮುಸ್ಲಿಂ ಸಮುದಾಯ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಹಲವಾರು ರೀಸನಿಂಗ್ ಗಳನ್ನ ಕೇಂದ್ರ ಸರ್ಕಾರ ಕೊಡ್ತಾ ಬಂದಿದೆ. ಇದಕ್ಕಿಂತ ಮುಂಚೆಯೂ ಕೇಂದ್ರ ಸರ್ಕಾರ ಹಲವಾರು ವಿಷಯಗಳಲ್ಲಿ ಈ ರೀಸನಿಂಗ್ ಗಳನ್ನು ಕೊಟ್ಟಿದೆ. ಯಾವ ರೀತಿಯಾದಂತಹ ರೀಸನಿಂಗ್ ಗಳು ಅಂತ ಹೇಳಿದ್ರೆ, ಇದರ ಪರವಾಗಿ ಈ ಬಿಲ್ ಅನ್ನು ಮಂಡಿಸುತ್ತಾ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಈ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಂಡಿಸುವಾಗ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ಮತ್ತು ಇದನ್ನು ಬೆಂಬಲಿಸುತ್ತಾ ಈ ದೇಶದ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಮತ್ತು ಇತರ ಲೋಕಸಭಾ ಸದಸ್ಯರು ಸಹ ಇದನ್ನು ಬೆಂಬಲಿಸಿ ಮಾತನಾಡಿದ್ದಾರೆ. ವಿಶೇಷವಾಗಿ ಕಿರಣ್ ರಿಜಿಜು ಅವರು ಮಾತನಾಡುತ್ತಾ 1-2-3 ರೀಸನ್ ಗಳನ್ನ ನಾವು ಯಾಕೆ ಈ ಬಿಲ್ ತರ್ತಾ ಇದೀವಿ ಅಂತ ಹೇಳಿದ್ದಾರೆ. ಆ ರೀಸನಿಂಗ್ ಗಳು ಏನಿದಾವೆ ಮತ್ತು ಅದರ ಹಿಂದಿರುವಂತ ಮುಖವಾಡ ಏನು ಅಂತೇಳಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈಗ ಈ ಮೊದಲ ರೀಸನ್ ಏನು ಅಂತ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಿರುವಂತ ವಕ್ಫ್ ಅಲ್ಲಿ ಭ್ರಷ್ಟಾಚಾರ ಇದೆ. ಈಗಿರುವಂತ ವಕ್ಫ್ ಮಂಡಳಿಗಳಲ್ಲಿ ಸುಮಾರು ಭ್ರಷ್ಟಾಚಾರ ಇದೆ. ಆ ಭ್ರಷ್ಟಾಚಾರವನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಈ ಅಮೆಂಡ್ಮೆಂಟ್ ಅನ್ನು ತರ್ತಾ ಇದ್ದೇವೆ ಅಂತ ಹೇಳಿ ರಿಜಿಜು ಅವರು ಹೇಳಿದ್ದಾರೆ. ಇದರ ಒಂದು ಸ್ವಲ್ಪ ಹಿನ್ನೆಲೆಯನ್ನು ನೋಡಿದಾಗ ಬಿಜೆಪಿ ಯಾವೆಲ್ಲ ಬಿಲ್ ಗಳನ್ನು ಮಂಡಿಸುವಾಗ ಈ ಭ್ರಷ್ಟಾಚಾರ ಎಂಬ ಒಂದು ಟೂಲ್ ಅನ್ನು ಈ ಭ್ರಷ್ಟಾಚಾರ ಎಂಬನ್ನು ಆಸ್ ಎ ಟೂಲ್ ಅದನ್ನು ಬಳಸಿಕೊಂಡಿದೆ. ವಿಶೇಷವಾಗಿ ಈ ತಾನು ಅಧಿಕಾರಕ್ಕೆ ಬರಲು ಸಹ ಭ್ರಷ್ಟಾಚಾರದ ಒಂದು ಮೂವ್ಮೆಂಟ್ ಅನ್ನು ಅದು ಬಳಸ್ಕೊಳ್ತು. ಅದರ ನಂತರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ವೆರಿ ಆನೆಸ್ಟ್ಲಿ ನಾವು ಇವಾಗ ಮಾತನಾಡಬೇಕಾದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇವರ ಭ್ರಷ್ಟಾಚಾರ ಎಂಬುದು ಎಲ್ಲಿವರೆಗಿತ್ತು ಅಂತ ಹೇಳಿ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಎರಡನೇದಾಗಿ ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಭ್ರಷ್ಟಾಚಾರವನ್ನು ಅವರು ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಅನ್ನು ಮಾಡ್ಲಿಕ್ಕೆ ಅವರು ಕಪ್ಪು ಹಣ ಇದೆ, ಭ್ರಷ್ಟಾಚಾರ ಇದೆ, ಅದನ್ನ ನಾವು ಇವತ್ತು ಆ ಕಪ್ಪು ಹಣವನ್ನು ತೆಗಿಲಿಕ್ಕೆ ಡಿಮಾನಿಟೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ರಾತ್ರೋರಾತ್ರಿ ಸುಮಾರು 86% ಹಣವನ್ನು ಅವರು ಕಂಟ್ರೋಲ್ ಮಾಡಿದ್ರು. ಅದನ್ನು ಆ ಹಣವನ್ನು ಅವರು ಚಾಲ್ತಿಯಲ್ಲಿರ್ತಕ್ಕ ಹಣವನ್ನು ನಿಲ್ಲಿಸಿದ್ರು. ತದನಂತರ ಆ ಎಲ್ಲ ಹಣ ವಾಪಸ್ ಬಂದ ನಂತರ RBIನೇ ಹೇಳಿತ್ತು 99% ಹಣ ಏನಿದೆ ಅದರಷ್ಟು ಹಣ ವಾಪಸ್ ಬಂದಿದೆ ಅಂತ ಹೇಳಿ. ಅವಾಗ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದೆ, ಆ ಡಿಮಾನಿಟೈಸೇಷನ್ ಅನ್ನು ನೀವು ಭ್ರಷ್ಟಾಚಾರ ಅಂತ ಹೇಳಿ ನೀವೇನ್ ಹೇಳಿದ್ರಿ, ಅದು ಎಲ್ಲಿವರೆಗೆ ಅದು ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿ. ಅದೇ ರೀತಿಯಾಗಿ GST ಅನ್ನು ಸಹ ಅವರು ಈ ಭ್ರಷ್ಟಾಚಾರ ರೀಸನ್ ಅನ್ನು ಕೊಟ್ಟು ಅವರು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಈ GST ಒಂದೇ ರೀತಿಯಾದಂತಹ ಒಂದು ಸಿಂಪಲ್ ಅಂಡ್ ಗುಡ್ ಟ್ಯಾಕ್ಸ್ ಅಂತೇಳಿ, ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತೇಳಿ ಅವರು GST ಅನ್ನು ಹೇಳಿದ್ರು.
ಎಲ್ಲಿ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಆಯ್ತು ಅಂತ ಹೇಳಿದ್ರೆ ಇವತ್ತು ಡಬಲ್ ಟ್ಯಾಕ್ಸ್ ಗಳನ್ನು ಕಟ್ಟುವಂತ ಇನ್ನೊಂದು ಜಟಿಲ ಮತ್ತು ಸಂಕೀರ್ಣ ವ್ಯವಸ್ಥೆಯನ್ನು ಆ ಟ್ಯಾಕ್ಸ್ ನಿರ್ಮಾಣ ಮಾಡಿತು. ಇವತ್ತು ಒಂದಕ್ಕೆ ಒಂದು ರೀತಿಯಾದಂತಹ ಕೆಲವೊಂದು ಪ್ರಾಡಕ್ಟ್ ಗಳಿಗೆ 18%, ಕೆಲವೊಂದು ಪ್ರಾಡಕ್ಟ್ ಗಳಿಗೆ 12%, ಕೆಲವೊಂದು ಪ್ರಾಡಕ್ಟ್ ಗಳಿಗೆ 28% ರಷ್ಟು ಟ್ಯಾಕ್ಸ್ ಅನ್ನು ಇವತ್ತು ಆ GST ಹೇರ್ತಾ ಬರ್ತಾ ಇದೆ. ಸೊ ಇದನ್ನು ನೋಡ್ತಾ ಇರುವಾಗ ಭ್ರಷ್ಟಾಚಾರ ಎಂಬನ್ನು ಕೇವಲ ಆಸ್ ಎ ಟೂಲ್ ಬಳಕೆ ಮಾಡ್ಕೊಂಡು ಬಂದಿರುವಂತದ್ದು ಬಿಜೆಪಿಯ ಇತಿಹಾಸ ಮತ್ತು ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಇದಿರೋದ್ರಿಂದ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ಲಿಕ್ಕೆ, ಅದನ್ನು ತಡಿಲಿಕ್ಕೆ ಒಪ್ಪನ್ನು ತರ್ತಾ ಇರುವಂತದ್ದು ಅದು ಸಹ ಒಂದು ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತದೆ. ಎರಡನೇ ರೀಸನಿಂಗ್ ಕಿರಣ್ ರಿಜಿಜು ಅವ್ರು ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ರಿಫಾರ್ಮ್ಸ್ ಅನ್ನು ತರ್ತಾ ಇದ್ದೇವೆ, ಸುಧಾರಣೆ ಅಂತ ಹೇಳಿ ತರ್ತಾ ಇದ್ದೇವೆ ಅಂತ ಹೇಳಿ. ಈ ಸುಧಾರಣೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿರ್ತದೆ ಅಂತ ಹೇಳಿ ನಾವು ಇವತ್ತು ನೋಡ್ಬೇಕಾಗ್ತದೆ. GST ಅನ್ನು ತರುವಾಗಲೂ ಸಹ ಅವರು ಸುಧಾರಣೆ ತರ್ತಾ ಇದ್ದೇವೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತೇವೆ ಅಂತ ಹೇಳಿದ್ರು. ಆ GST ಅನ್ನು ತರುವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಾ ಇದ್ದೇವೆ ಅಂತ ಹೇಳಿದ್ರು. ಇವತ್ತು GST ಅನ್ನು ಬಿಜೆಪಿಯೇತರ ರಾಜ್ಯಗಳಲ್ಲಿ ಸರ್ಕಾರಗಳನ್ನು ಬಡಿಲಿಕ್ಕೆ ಅವರು ಆಸ್ ಎ ಟೂಲ್, ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ರಾಜ್ಯಗಳು ಕಲೆಕ್ಟ್ ಮಾಡ್ತಾ ಇರುವಂತಹ ಟ್ಯಾಕ್ಸ್ ಅನ್ನು ಸೆಂಟ್ರಲ್ಗೆ ತೆಗೆದುಕೊಂಡು ಅವರ ಪಾಲನೆ ಕೊಡದೇ ಇರುವಂತಹ ಪರಿಸ್ಥಿತಿಯನ್ನು GST ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಅವರು ಕೇಂದ್ರೀಕೃತ ವ್ಯವಸ್ಥೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ರಾಜ್ಯದ ಈ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಸದಿಬಡಿಲಿಕ್ಕೆ GST ಅನ್ನು ಅವರು ಬಳಸ್ಕೊಳ್ತಾ ಇರುವಂತದ್ದು ನಾವು ನೋಡಬಹುದಾಗಿದೆ. ಆದ್ರಿಂದ ಇದನ್ನು ನಾವು ಕೇವಲ ಅವರು ಸುಧಾರಣೆ ಅಂತ ಹೇಳುವಾಗ ಅದು ಕೇವಲ ಸುಧಾರಣೆ ಮಾತ್ರ ಆಗಿರೋದಿಲ್ಲ ಅಂತೇಳಿ ನಮ್ಗೆ ಇದು ಅರ್ಥ ಆಗ್ತದೆ. ಸುಧಾರಣೆ ಇನ್ನೊಂದು ಕಡೆಗಳಲ್ಲಿ ನಾವು ರಿಫಾರ್ಮ್ ಅನ್ನು ಮಾಡ್ತಾ ಇದೀವಿ, ಸೋ ಕಾಲ್ ರಿಫಾರ್ಮ್ ಮಾಡ್ತೀವಿ, ಟ್ರಾನ್ಸ್ಪರೆನ್ಸಿಯನ್ನು ತರ್ತಾ ಇದೀವಿ ಅಂತ ಹೇಳಿ ಹೇಳಿದ್ರು. ಎಲೆಕ್ಟ್ರಾಲ್ ಬಾಂಡ್ ಗಳ ಒಂದು ಕರಾಳವಾದಂತ ಒಂದು ಸುಧಾರಣೆ, ಅದರಲ್ಲಿ ಈ ರಾಜಕೀಯ ಪಕ್ಷಗಳಿಗೆ ಈ ದೇಣಿಗೆಯನ್ನು, ಭ್ರಷ್ಟಾಚಾರವನ್ನು ಲೀಗಲ್ ಮಾಡಿರ್ತಕ್ಕಂಥ ಎಲೆಕ್ಟ್ರಾಲ್ ಬಾಂಡ್ ಸುಪ್ರೀಂ ಕೋರ್ಟ್ ಅದಕ್ಕೆ ಛೀಮಾರಿ ಹಾಕಿತು. ಅವರು ಅದನ್ನೇ ರಿಫಾರ್ಮ್ ಅಂತ ಹೇಳಿ ಹೇಳಿದ್ರು. ಇದರ ಪರಿಣಾಮ ಏನಾಯ್ತು, ಕಾನ್ಸಿಕ್ವೆನ್ಸಸ್ ಏನಾಯ್ತು ಅಂತ ನಾವು ನೋಡಿದಾಗ ಕಳೆದ ಎಲೆಕ್ಷನ್ ನಲ್ಲಿ ನಾವು ನೋಡಿದ್ದೇವೆ. ಎಲೆಕ್ಟ್ರಾನ್ ಬಾಂಡ್ ಗಳ ಹೆಸರಲ್ಲಿ ಎಷ್ಟು ಭ್ರಷ್ಟಾಚಾರವನ್ನು ಇವು ದೇಶದ ರಾಜಕೀಯ ಪಕ್ಷಗಳು, ಅದರಲ್ಲಿ ವಿಶೇಷವಾಗಿ ಬಿಜೆಪಿ ಮಾಡಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಸೊ ಎರಡನೇ ಅವರ ಆರ್ಗ್ಯುಮೆಂಟ್ ಏನಿದೆ, ರಿಫಾರ್ಮ್ ಸುಧಾರಣೆ ಎಂಬ ಆರ್ಗ್ಯುಮೆಂಟ್ ಏನಿದೆ, ಅದು ಕೂಡ ಬೋಗಸ್ ಆರ್ಗ್ಯುಮೆಂಟ್ ಅಂತ ಹೇಳಿ ಇದಕ್ಕಿಂತ ಮುಂಚಿತವಾದಂತ ಅವರು ಮಾಡಿದಂತ ಆಕ್ಟ್ ಗಳಲ್ಲಿ ನಮ್ಗೆ ಇದು ಗೊತ್ತಾಗ್ತದೆ. ಆದ್ದರಿಂದ ಇದಕ್ಕಿಂತ ನಂತರ ಇದೇ ಆಕ್ಟ್ ಅನ್ನು ಬೆಂಬಲಿಸಿ ಈ ದೇಶದ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರು ಮಾತನಾಡ್ತಾ ಹೇಳಿದ್ದಾರೆ, ನನ್ನನ್ನು ನಂಬಿ ಇದರಿಂದ ಯಾವುದೇ ಮುಸ್ಲಿಮರ ಆಸ್ತಿಗಳಿಗೆ, ಅವರ ಮಸೀದಿಗಳಿಗೆ, ಮಂದಿರಗಳಿಗೆ ನಾವು ಅಟ್ಯಾಕ್ ಮಾಡೋದಿಲ್ಲ, ನಾವು ಅದರನ್ನು ನಾವು ನಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವುದಿಲ್ಲ, ನನ್ನ ನಂಬಿ ಅಂತ ಹೇಳಿದ್ದಾರೆ. CA/NRC ಟೈಮಲ್ಲೂ ಅವರು ಇದನ್ನೇ ಹೇಳಿದ್ರು, ಕ್ರೊನಾಲಜಿ ಅಂತ ಹೇಳಿ ಅದೇ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಅವರು ಪರಿಗಣಿಸಿದ್ರು. ಇವತ್ತು ಅಮಿತ್ ಶಾ ಅವರ ಮೇಲೆ ಈ ದೇಶದ ಮುಸ್ಲಿಂ ಸಮುದಾಯ ನಂಬಲಿಕ್ಕೆ ಹೇಗೆ ಸಾಧ್ಯ? ಸುಮಾರು 2014ರಿಂದ ಇಲ್ಲಿಯವರೆಗೆ 44 ಸಂಸದೀಯ ಅವರ ಪ್ರಾಮಿಸಸ್ ಏನಿದೆ ಅದನ್ನು ಮುರಿತಕ್ಕಂತ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಇವತ್ತು ಇನ್ನೊಂದು ಪ್ರಾಮಿಸಿಗೆ ಕಟಿಬದ್ಧರಾಗಿ ಇರ್ತಾರೆ ಅಂತೇಳಿ ಪ್ರಶ್ನೆ ಉಂಟಾಗ್ತದೆ. ಇನ್ನೊಂದು ಕಡೆ ಮುಸ್ಲಿಂ ಮಹಿಳೆಯರಿಗೆ ನಾವು ಪ್ರಾತಿನಿಧ್ಯವನ್ನು ಕೊಡ್ಲಿಕ್ಕೆ ಈ ಒಂದು ಅಮೆಂಡ್ಮೆಂಟ್ ಮೂಲಕ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಕೆಲಸವನ್ನು ಮಾಡ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅದೊಂದು ಬೋಗಸ್ ಒಂದು ಪ್ರಾಮಿಸ್ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಯಾವ ಸಮುದಾಯವನ್ನು ಇವರು ದ್ವೇಷಿಸ್ತಾರೋ ಅದೇ ಸಮುದಾಯದ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡುವಂತ ಮಾತಾಡ್ತಾ ಇದ್ದಾರೆ. ಯಾವ ಪಕ್ಷದ ಸಿದ್ಧಾಂತ ಮುಸ್ಲಿಂ ದ್ವೇಷದ ಮೇಲೆ ನಿಂತಿದೆಯೋ, ಯಾವ ಪಕ್ಷ ಮುಸ್ಲಿಂ ಹೇಟ್ರೇಡಿನ ಮೇಲೆ ತನ್ನ ರಾಜಕೀಯ ಅಸ್ತಿತ್ವವನ್ನು ಪಡೆದುಕೊಂಡಿದೆಯೋ ಅವರು ಅದೇ ಸಮುದಾಯದ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಅವರು ಹೇಳ್ತಾ ಇರುವಂತ ಶುದ್ಧ ಸುಳ್ಳು ಅಂತೇಳಿ ಬಹಿರಂಗವಾಗಿ ಅದು ಕಾಣ್ತದೆ. ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಮುಸ್ಲಿಮರಿಗೆ ವಕ್ಫ್ ಬೋರ್ಡಿನಲ್ಲಿ, ಮುಸ್ಲಿಂ ಮಹಿಳೆಯರಿಗೆ ವಕ್ಫ್ ಬೋರ್ಡಿನಲ್ಲಿ ಸದಸ್ಯತ್ವ ಇಲ್ಲ, ನಾವು ಅದನ್ನು ಕಲ್ಪಿಸುವಂತ ಕೆಲಸವನ್ನು, ಅವರಿಗೆ ರಿಸರ್ವೇಶನ್ ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ಪಕ್ಷ 250 ಲೋಕಸಭಾ ಸದಸ್ಯರಲ್ಲಿ ಕೇವಲ ಒಬ್ಬ ಪುರುಷ ಅಥವಾ ಮಹಿಳೆಗೆ ಒಂದು ಸ್ಥಾನಮಾನ ಕೊಡದೇ ಇರುವಂತ ಒಂದು ಪಕ್ಷ ಇವತ್ತು ಅವರಿಗೆ ಒಂದು ಹಕ್ಕನ್ನು ಕಲ್ಪಿಸ್ತದೆ ಅಂತ ಹೇಳಿದ್ರೆ, ಅದು ಕೇವಲ ಯಾವ ರೀತಿಯಾಗಿ ಇವರು ರಿಫಾರ್ಮ್ ಅನ್ನು ಬಳಸ್ಕೊಂಡ್ರು, ಯಾವ ರೀತಿಯಾಗಿ ಇವರು ಕರಪ್ಷನ್ ಅನ್ನು ಬಳಸ್ಕೊಂಡ್ರು, ಅದೇ ರೀತಿಯಾಗಿ ವುಮೆನ್ ರಿಪ್ರೆಸೆಂಟೇಟಿವ್ ಎಂಬ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಇದನ್ನು ಬಹಿರಂಗವಾಗಿಯೇ ಇದು ಕಾಣ್ತಾ ಇದೆ. ಅದರ ಜೊತೆಗೆ ಕೊನೆಯದಾಗಿ ಏನು ಹೇಳ್ಬೇಕು ಅಂತ ಹೇಳಿದ್ರೆ,
ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಏನಿದೆ ಅದು ಈ ದೇಶದ ಜಾತ್ಯತೀತತೆ ಮೇಲೆ ಮಾಡುವಂತ ಒಂದು ದಾಳಿಯಾಗಿದೆ. ಇದನ್ನು ಕೇವಲ ಒಂದು ಮುಸ್ಲಿಮರ ಮೇಲೆ ಆಗುವಂತ ಒಂದು ದಾಳಿ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅದು ದಡ್ಡತನ ಆಗ್ತದೆ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಈ ದೇಶದ ಧಾರ್ಮಿಕ ಸಂಸ್ಥೆಗಳ ಒಂದು ಸ್ವಾತಂತ್ರ್ಯ ಏನಿದೆ ಅದನ್ನು ಆ ಒಂದು ಧಾರ್ಮಿಕ ಸಂಸ್ಥೆಗಳಿಂದ ಕಿತ್ತುಕೊಂಡು ಅದನ್ನು ಸರ್ಕಾರದಿಂದ ನೇಮಕಗೊಂಡಂತ ಅಧಿಕಾರಿಗಳ ಕೈಗೆ ಕೊಡುವಂತದ್ದು ಅರಾಜಕತೆಗೆ ಒಂದು ದಾರಿ ಮಾಡಿಕೊಡ್ತದೆ. ಆ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಮಾಡುವಂತ ಒಂದು ದಾಳಿಯಾಗಿದೆ ಅಂತ ಹೇಳಿ ನಾವು ಇವತ್ತು ಹೇಳ್ಬೇಕಾಗ್ತದೆ. ಅದರ ಜೊತೆಗೆ ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಇವತ್ತು ಆ ಒಂದು ನಿರ್ದಿಷ್ಟ ಸಮುದಾಯವನ್ನು ಸದೆಬಡಿಯುವುದರಲ್ಲಿ ಬಳಸಿಕೊಳ್ಳಲಾಗ್ತದೆ, ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದನ್ನು ಬಹಿರಂಗವಾಗಿ ನಾವು ಇವತ್ತು ಈ ದೇಶದಲ್ಲಿ ಕಾಣ್ತಾ ಇದ್ದೇವೆ. ಈ ಫ್ಯಾಸಿಸ್ಟ್ ರಿಜೈಮ್ ಏನಿದೆ ಅದು ಇವತ್ತು ಅದಕ್ಕೆ ಪ್ರೈಮರಿ ಎನಿಮಿ ಮುಸ್ಲಿಮರಾಗಿರ್ಬೋದು, ಆದ್ರೆ ಅದರ ಮುಂದಿನ ಹಂತ ಯಾರಾಗಿರ್ತಾರೆ, ಮುಂದಿನ ಎನಿಮಿ ಯಾರಾಗಿರ್ತಾರೆ, ಮುಂದಿನ ಶತ್ರು ಯಾರಾಗಿರ್ತಾರೆ ಅಂತ ಹೇಳಿ ಇವತ್ತು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಈ ಒಂದು ಇಡೀ ದೇಶವೇ ಇದರ ವಿರುದ್ಧ ಎದ್ದು ನಿಲ್ಬೇಕಾಗಿದೆ. ಮತ್ತು ಈ ದೇಶದ ಪ್ರಜ್ಞೆ ಏನಿದೆ, ಸಾಮಾಜಿಕ ಪ್ರಜ್ಞೆ ಏನಿದೆ, ಅದು ಇದರ ವಿರುದ್ಧ ಎದ್ದು ನಿಂತು ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ, ಪ್ರತಿರೋಧವನ್ನು ಒಡ್ಡುವಂತಹ, ಇದಕ್ಕೆ ಲೀಗಲ್ ಫೈಟ್ ಮತ್ತೆ ಡೆಮೊಕ್ರೆಟಿಕ್ ಆದಂತಹ ನಾವು ಪ್ರತಿಭಟನೆ ಮಾಡುವ ಮೂಲಕ ಫೈಟ್ ಅನ್ನು, ರೆಸಿಸ್ಟೆನ್ಸ್ ಅನ್ನು ಕಟ್ಟುವಂತ ಕೆಲಸವನ್ನು, ಪ್ರತಿರೋಧವಂತ ಕಟ್ಟುವಂತ ಕೆಲಸವನ್ನು ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆ ಇದನ್ನು ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಸಹೋದರರೇ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.